ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಲಾಗು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಲಾಗಲ್ಲಿ ಏನಪ್ಪ ಅಂತಂದ್ರೆ, ನಾವು ಇವತ್ತು ಫನ್ ವರ್ಲ್ಡಿಗೆ ಬಂದಿದ್ವಿ. ಇದು ಸ್ವಲ್ಪ ಲೇಟಾಗಿ ಅಪ್ಲೋಡ್ನ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಹಳೆ ವಿಡಿಯೋ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಲಾಗಲ್ಲಿ ಏನೇನಾಗುತ್ತಾ ಏನೇನಿಲ್ಲ ಅಂತ ಎಲ್ಲನೂ ಶೇರ್ ಮಾಡ್ತೀನಿ. ಇಲ್ಲಿ ನೋಡ್ರಿ, ಇವತ್ತು ನಮ್ಮ ಜಾನು ಬಂದಿದ್ದಾಳೆ ಊರಿಂದ. ರಜೆ ಐತೆ ಅಂತೇಳಿ ಇವತ್ತು ಊರಿಂದ ನಮ್ಮ ಜಾನು ಬಂದಿದ್ದರು. ಹಾಗೆ ಅವ್ರ ಮಮ್ಮಿನೂ ಬಂದಿದ್ದರು. ಅದಕ್ಕೆ ಇವತ್ತು ಫನ್ ವರ್ಲ್ಡಿಗೆ ಹೋಗಿ ಸಖತ್ತಾಗಿ ಎಂಜಾಯ್ ಮಾಡೋಣ ಅಂತೇಳಿ ಇವಾಗ ಫನ್ ವರ್ಲ್ಡಿಗೆ ಬಂದಿದ್ದೀವಿ. ಇದು ನಮ್ಮ ತಂಗಿ ರಜೆ ಐತೆ ಅಂತ ಬೇಸಿಗೆ ಟೈಮಲ್ಲಿ ಇಲ್ಲಿ ನಮ್ಮ ಬೆಂಗಳೂರಿಗೆ ಬಂದಿದ್ದರು. ಇವಾಗ ನಾವು ಒಳಗಡೆ ಎಂಟ್ರಿ ಆಗ್ತಾಯಿದ್ವಿ. ಫನ್ ವರ್ಲ್ಡು ಈ ಥರ ಇದೆ ನೋಡ್ರಿ. ಎಂಟ್ರಿ ಆಗಬೇಕಂದ್ರೆ ಒಳಗಡೆ ಇಲ್ಲಿ ನೋಡ್ರಿ, ಇವಾಗ ಟಿಕೆಟ್ ದರನೂ ತೋರಿಸ್ತಾ ಇದ್ದೀನಿ. ವಾರದ ದಿವಸ ಮತ್ತು ವಾರಾಂತ್ಯದಲ್ಲಿ ಮಕ್ಕಳಿಗೆ ದೊಡ್ಡವ್ರಿಗೆ ಏನೇನು ಪ್ರೈಸ್ ಇದೆ ಅಂತೇಳಿ ತೋರಿಸ್ತಾ ಇದ್ದೀನಿ. ಇವಾಗ ನಾವು ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡಿದ್ವಿ. ಅದಕ್ಕೆ ಇವಾಗ ಅದು ನಾವು ಟಿಕೆಟ್ ಬುಕ್ ಮಾಡಿರೋದನ್ನು ತೋರಿಸಿ ಅಲ್ಲಿ ಬ್ಯಾಡ್ಜ್ ಕೊಡ್ತಾರೆ. ಅದನ್ನು ತೊಗೊಂಡು ಬಂದು ಇವಾಗ ಡ್ರೆಸ್ನ ತೊಗೋಬೇಕಂತೆ. ಇಲ್ಲಿ ಹೊಸದು ಡ್ರೆಸ್ನ ತೊಗೊತಾ ಇದ್ದೀವಿ. ಇಲ್ಲಿ ನೀರೊಳಗಡೆ ಆಟ ಆಡಬೇಕಂದ್ರೆ ಡ್ರೆಸ್ ಕೋಡ್ ಹೇಳ್ತಾ ಇದ್ದಾರೆ. ಮುಂಚೆ ನಾವು ಒಂದು ಸತಿ ಬಂದಾಗ ಅವಾಗೇನು ಡ್ರೆಸ್ ಕೋಡ್ ಇರಲಿಲ್ಲ. ಆದರೆ ಇವಾಗ ಡ್ರೆಸ್ ಕೋಡ್ ಹೇಳ್ತಾ ಇದ್ದಾರೆ. ಇದೇ ಥರ ಬಟ್ಟೆನ ನೀವು ಹಾಕ್ಕೊಂಡ್ರೆ ಒಳಗಡೆ ಎಂಟ್ರಿ ಇದೆ, ಇಲ್ಲಾಂದರೆ ಈ ಥರ ಡ್ರೆಸ್ ಹಾಕ್ಕೊಂಡಿಲ್ಲ ಅಂದರೆ ನಿಮಗೆ ಒಳಗಡೆ ಬಿಡಲ್ಲ ಅಂತ ಹೇಳ್ತಾ ಇದ್ರು. ಮುಂಚೆನೇ ಗೊತ್ತಿದ್ದರೆ ನಾವು ಮನೆಯಿಂದನೇ ಡ್ರೆಸ್ನ ತೊಗೊಂಬರ್ಬೋದಾಗಿತ್ತು. ಇದೊಂದು ಸ್ವಲ್ಪ ಬೇಜಾರಾಯಿತು. ಇಲ್ಲಿ ನೋಡ್ರಿ, ನಮ್ಮ ಜಾನುಗ ಬಟ್ಟೆನ ಉಡಿಸಿದ್ದೀವಿ. ಮಕ್ಕಳಿಗೆ ಆದರೆ 200 ರುಪೀಸು ಡ್ರೆಸ್ಸಿಗೆ, ದೊಡ್ಡವ್ರಿಗೆ 400 ರುಪೀಸ್ ನೋಡಿರಿ. ಸ್ವಲ್ಪ 400 ರುಪೀಸ್ ಕೊಟ್ಟು ಈ ಥರ ಬಟ್ಟೆ ತೊಗೊಂಡು ಒಂದಿನ ಉಟ್ಕೊಂಡು ಬಿಸಾಕೋಕ್ಕೆ ಜಾಸ್ತಿ ಆಯ್ತಾ ಅಂತ ಅನ್ನಿಸ್ತು. ಇವಾಗ ಬ್ಯಾಡ್ಜ್ ಕೊಟ್ಟಿದ್ದಾರೆ ಕೈಯಲ್ಲಿ. ಈ ಥರ ಬ್ಯಾಡ್ಜನ್ನ ಹಾಕ್ಕೊಂಡು ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ. ಈ ಥರ ಬ್ಯಾಡ್ಜ್ ಇದ್ದರೆ ಮಾತ್ರನೇ ಒಳಗಡೆ ಬಿಡ್ತಾರೆ. ಇವಾಗ ಒಳಗಡೆ ಬಂದ ತಕ್ಷಣವೇ ಈ ಥರ ಇದೆ ನೋಡ್ರಿ. ಇದು ರೈನ್ ಡ್ಯಾನ್ಸು. ಇಲ್ಲೇನು ಕಾಣಿಸ್ತಾ ಇದೆ ಇಲ್ಲ, ಇದು ರೈನ್ ಡ್ಯಾನ್ಸು. ಫನ್ ವರ್ಲ್ಡು ಈ ಥರ ಇದೆ ನೋಡ್ರಿ. ಎಲ್ಲ ಗೇಮ್ಸೂ ಇದೆ, ತುಂಬ ಗೇಮ್ಸ್ ಇದೆ. ಬಟ್ ಇದ್ರದ್ದು ಟೈಮಿಂಗ್ಸ್ ಬಂದು ಬೆಳಿಗ್ಗೆ 10 ಗಂಟೆಯಿಂದ 7 ಗಂಟೆವರೆಗೂ ಇದ್ರದ್ದು ಟೈಮಿಂಗ್ಸ್ ಇರುತ್ತೆ. ಮತ್ತು ವಾಟ್ರ್ ಗೇಮ್ ಆಡೋಕ್ಕೂ ಟೈಮಿಂಗ್ಸ್ ಇದೆ. ಬೆಳಗ್ಗೆ 10:30ಯಿಂದ 4:15ವರೆಗೂ ವಾಟ್ರ್ ಗೇಮ್ಸ್ಗೆ ಟೈಮ್ ಇರುತ್ತೆ. ಯಾರಾದರೂ ಫಸ್ಟ್ ಟೈಮು ಫನ್ ವರ್ಲ್ಡ್ಗೆ ವಿಸಿಟ್ ಮಾಡ್ತಾಯಿದ್ರೆ ಫಸ್ಟು ವಾಟ್ರ್ ಗೇಮ್ ಆಟ ಆಡಿಬಿಡಿ ಅಂತ ನಾನು ಹೇಳ್ತೀನಿ. ಯಾಕಂದರೆ ಇದಕ್ಕೆ ಟೈಮಿಂಗ್ಸ್ ಇದೆ ಅಲ್ವಾ, ಅದಕ್ಕೆ. ಆಮೇಲೆ ನಾವು ಸಾಯಂಕಾಲ 7 ಗಂಟೆವರೆಗೂ ಡ್ರೈ ಗೇಮ್ ಎಲ್ಲ ಆಡ್ಬೋದು. ಅದಕ್ಕೆ ಅದೇ ಥರ ನಾವು ಫಸ್ಟ್ ಇಲ್ಲಿ ವಾಟ್ರ್ ಗೇಮ್ ಆಡೋಣ ಅಂತೇಳಿ ಇಲ್ಲಿ ವಾಟ್ರ್ ಗೇಮ್ ಆಡೋಕ್ಕೆ ಹೋಗ್ತಾಯಿದ್ದೀವಿ ನೋಡ್ರಿ. ಈ ಥರ ಇದೆ ಫನ್ ವರ್ಲ್ಡ್ ನೋಡ್ರಿ. ಇಲ್ಲಿ ಮೇಲ್ಗಡೆಯಿಂದ ನೀರು ಬರ್ತಾ ಇದೆ. ಇಲ್ಲೆಲ್ಲ ರೈನ್ ಡ್ಯಾನ್ಸ್ ಅಂತೂ ಸಖತ್ತಾಗಿದೆ. ತುಂಬಾ ಎಂಜಾಯ್ ಮಾಡ್ಬೋದು. ಫ್ರೆಂಡ್ಸು ಫ್ಯಾಮ್ಲಿ ಎಲ್ಲರೂ ಬಂದರೆ, ತುಂಬ ಜನ ಬಂದರೆ ಸಖತ್ತಾಗಿ ಎಂಜಾಯ್ ಮಾಡ್ಬೋದು. ಇವಾಗ ನೋಡ್ರಿ, ಇಲ್ಲಿ ನಮ್ಮ ತಂಗಿನೂ ಜಾರಬಂಡಿಯಲ್ಲಿ ನೀರಲ್ಲಿ ಜಾರ್ತಾ ಇದ್ದಾಳೆ. ಇವಾಗ ರೈನ್ ಡ್ಯಾನ್ಸಲ್ಲಿ ಬಂದು ಇವಾಗ ಡ್ಯಾನ್ಸ್ನು ಮಾಡ್ತಾ ಇದ್ದಾರೆ. ಬರ್ರಿ, ಇವತ್ತಿನ ಲಾಗಲ್ಲಿ ಯಾವ ಥರ ನಾವು ಯಾವ್ಯಾವ ಗೇಮ್ ಆಡ್ತೀವಿ ಅದನ್ನೆಲ್ಲನೂ ಶೇರ್ ಮಾಡ್ತೀನಿ. ಬರ್ರಿ ಬರ್ರಿ. ಇವಾಗ ತುಂಬಾ ಹಶ್ವಾಗ್ತಾಯಿತ್ತು ಅಂತೇಳಿ ನಾವು ಇಲ್ಲಿ ಬ್ರೆಡ್ ಸ್ಯಾಂಡ್ವಿಚ್ನ ತೊಗೊಂಡಿದ್ದೀವಿ. ಹಾಗೆ ಸ್ವಲ್ಪ ಚಿಪ್ಸ್ನು ತೊಗೊಂಡಿದ್ದೀವಿ. ಮನೆಯಿಂದ ಊಟನೇ ತರ್ಬೋದಾಗಿತ್ತು. ಊಟ ಎಲ್ಲ ಒಳಗಡೆ ಅಲೌ ಮಾಡ್ತಾರೆ. ತೊಗೊಂಬಂದರೆ ನಾವು ಇಲ್ಲೇ ಊಟನ ಮಾಡ್ಬೋದು. ನಾವೇನು ತೊಗೊಂಡು ಬಂದಿರಲಿಲ್ಲ. ನಮ್ಮ ಜಾನುಗೆ ಹಶ್ವಾಗ್ತಾಯಿತ್ತು ಅಂತೇಳಿ ಆಕೆಗೆ ಒಂದು ಸ್ಯಾಂಡ್ವಿಚ್ ಕೊಡಿಸಿದ್ವಿ. ನಮಗೂ ಸ್ವಲ್ಪ ನೀರಲ್ಲಿ ಆಟ ಆಡಿ ಸ್ವಲ್ಪ ಚಳಿ ಆಗ್ತಾಯಿತ್ತು ಅಂತೇಳಿ ಸ್ವಲ್ಪ ಟೀನು ಕುಡಿತಾ ಇದ್ವಿ. ಆದರೆ ಇಲ್ಲಿ ಸ್ವಲ್ಪ ಏನೇ ಫುಡ್ ತೊಗೊಂಡ್ರೂ ತುಂಬಾ ಕಾಸ್ಟ್ಲಿ. ಒಂದು ಫ್ರೈಡ್ ರೈಸ್ ತೊಗೊಂಡ್ರೆ 200 ರುಪೀಸು. ಪಾನಿಪುರಿ, ಬೇಲ್ಪುರಿ ಇಂಥದ್ದೇನಾದರೂ ತೊಗೊಂಡ್ರೆ 70-80 ಈ ಥರ ಹೇಳ್ತಾಯಿದ್ರು. ಸಿಕ್ಕಾಪಟ್ಟೆ ಕಾಸ್ಟ್ಲಿ. ನಾವೇನಾದರೂ ಈ ಥರ ಏನಾದರೂ ಬಂದರೆ ನಾವು ಮನೆಯಿಂದನೇ ಊಟನ ತೊಗೊಂಡು ಬರೋದು ಬೆಟರ್ ಅಂತ ಅನಿಸುತ್ತೆ.
ಇವಾಗ ಇಲ್ಲಿ ನಮ್ಮ ಜಾನುಗೆ ಹಶ್ವಾಗ್ತೈತೆ ಅಂತ ಆಕಿಗೆ ಸ್ಯಾಂಡ್ವಿಚ್ನ ಕೊಡಿಸಿದ್ವಿ. ಇವಾಗ ನಾವು ಸ್ವಲ್ಪ ಸ್ಯಾಂಡ್ವಿಚ್ ತಿಂದು ಟೀ ಕುಡಿದು ಮತ್ತು ಇವಾಗ ಬೇರೆ ಗೇಮ್ಸ್ ಎಲ್ಲ ಆಡೋಕೆ ಹೋಗ್ತಾಯಿದ್ವಿ ನೋಡಿರಿ. ಇಷ್ಟೊತ್ತು ವಾಟರ್ ಗೇಮ್ಸ್ ಎಲ್ಲ ಆಡಿದ್ವಿ. ಇದು ರೇನ್ಗೆ ಡ್ಯಾನ್ಸ್ ಅಂತೂ ಸಖತ್ತಾಗಿತ್ತು ನೋಡ್ರಿ. ಹಾಡಾಕಿದ್ರೆ ಸಾಕು ಇರೋ ಬರೋರೆಲ್ಲ ಓಡಿ ಬಂದು ಡ್ಯಾನ್ಸ್ ಮಾಡ್ತಾಯಿದ್ರು. ಇವಾಗ ನಾವು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಡ್ರೈ ಗೇಮ್ ಆಡೋಣ ಅಂತೇಳಿ ಡ್ರೆಸ್ ಚೇಂಜ್ ಮಾಡಿ ಹೊರಗಡೆ ಬರೋಣ ಅನ್ನೋಷ್ಟರಲ್ಲಿ ಮಳೆ ಜೋರಾಗಿ ಬರ್ತಾ ಇತ್ತು. ಮುಂಚೆನೇ ಮಳೆ ಬರ್ತಿತ್ತಂದರೆ ಇನ್ನೂ ಸ್ವಲ್ಪ ಹೊತ್ತು ನೀರಲ್ಲಿ ಆಡ್ಬೋದಾಗಿತ್ತು. ಅದಾದಮೇಲೆ ಇವಾಗ ಮಳೆ ಎಲ್ಲ ನಿಂತಾದಮೇಲೆ ಇವಾಗ ಡ್ರೈ ಗೇಮ್ ಆಡೋಣ ಅಂತೇಳಿ ಹೋಗ್ತಾಯಿದ್ವಿ. ಫಸ್ಟು ನಮ್ಮ ಯಜಮಾನ್ರು ಈ ಹಸುವಿನ ಮೇಲೆ ಕೂತ್ಕೊಂಡು ಈ ಗೇಮ್ ಆಡೋಕ್ಕೆ ಹೋಗ್ತಾ ಇದ್ದಾರೆ ನೋಡ್ರಿ. ಫಸ್ಟು ಅವರು ನಾವು ಗೇಮ್ ಆಡೋದಕ್ಕಿಂತ ಬೇರೆಯವ್ರು ಗೇಮ್ ಆಡ್ತಾರೆ ನೋಡ್ರಿ. ಅದನ್ನ ನೋಡಿ ಸಖತ್ತಾಗಿ ಎಂಜಾಯ್ ಮಾಡಿದ್ದೀವಿ ನಾವಂದ್ರೂ. ಸಿಕ್ಕಾಪಟ್ಟೆ ನಗು ಬರ್ತಾ ಇತ್ತು. ಇವಾಗ ನಮ್ಮ ಯಜಮಾನ್ರು ಈ ಹಸುವಿನ ಮೇಲೆ ಕೂತ್ಕೊಂಡಿದ್ದಾರೆ. ಸಿಕ್ಕಾಪಟ್ಟೆ ನಕ್ಬಿಟ್ಟಿದ್ದೀವಿ. ಯಾವ ಥರ ಗೇಮ್ ಆಡ್ತಾರಂತ ತೋರಿಸ್ತೀನಿ ಈಗ. ಇವಾಗ ನಮ್ಮ ಜಾನುನು ಗೇಮ್ ಆಡ್ಸೋಕ್ಕೆ ಕರ್ಕೊಂಡು ಬಂದಿದ್ದೀವಿ. ಫಸ್ಟು ಈ ಗೇಮಲ್ಲಿ ಕೂತ್ಕೊಂಡಿದ್ದಾಳೆ. ಮಕ್ಕಳು ಆಟ ಆಡೋ ಗೇಮ್ಸ್ ಅಂತೂ ತುಂಬಾ ಇದ್ದಾವೆ. ಮಕ್ಕಳು ಸಖತ್ತಾಗಿ ಎಂಜಾಯ್ ಮಾಡ್ತಾರೆ ನೋಡ್ರಿ. ಅಷ್ಟೊಂದು ಚೆನ್ನಾಗಿದ್ದಾವೆ ಗೇಮ್ಸ್ ಎಲ್ಲ. ಬಟ್ ಇದ್ರದ್ದು ಪ್ರೈಸು ಎಷ್ಟೈತೆ ಅಂತಂದರೆ ಒಬ್ಬರಿಗೆ 1500 ರುಪೀಸ್ ನೋಡ್ರಿ. ಒಳಗಡೆ ಎಂಟ್ರಿ ಆಗಬೇಕಂದ್ರೆ ಫನ್ ವರ್ಲ್ಡಲ್ಲಿ ಟಿಕೆಟ್ ಥರ. ನಾವು ವೆಡ್ನೆಸ್ಡೇ ದಿವಸ ಬಂದಿದ್ದೀವಿ. ವೆಡ್ನೆಸ್ಡೇ ದಿವಸ ಹೆಣ್ಮಕ್ಳಿಗೆ ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡಿದರೆ ಆಫರ್ ಇರುತ್ತೆ. ಬೈ ಒನ್ ಗೆಟ್ ಒನ್ ಇರುತ್ತೆ. ನಾವು ವೆಡ್ನೆಸ್ಡೇ ದಿವಸ ಬಂದಿರೋದ್ರಿಂದ ತುಂಬಾ ಜನ ಇದ್ದರು. ಆಫರ್ ಇರೋದ್ರಿಂದ ಸ್ಯಾಟರ್ಡೆ ಸಂಡೇ ವೆಡ್ನೆಸ್ಡೇ ತುಂಬಾ ಜನ ಇರ್ತಾರಂತ ನೋಡ್ರಿ. ಇದಂತೂ ಸಿಕ್ಕಾಪಟ್ಟೆ ಮೇಲೆ ಇತ್ತು. ಸಖತ್ತಾಗಿ ಭಯ ಆಗ್ತಾಯಿತ್ತು. ಇವಾಗ ಈ ಏನು ಈ ಒಂದು ತೊಟ್ಲಲ್ಲಿ ಕೂತ್ಕೊಂಡಿದ್ವಿ. ಈ ಫಸ್ಟ್ ಗೇಮ್ ನಾವು ಈ ತೊಟ್ಲಲ್ಲಿ ಕೂತ್ಕೊಂಡಿರೋದು. ಇದರಲ್ಲಿ ಕೂತ್ಕೊಂಡಿರೋ ತಕ್ಷಣವೇ ನನಗೆ ಒಂದು ಗೇಮಲ್ಲಿ ಫಸ್ಟ್ ಕೂತ್ಕೊಂಡೆ. ಅದರಲ್ಲಿ ಕೂತ್ಕೊಂಡ ತಕ್ಷಣವೇ ನನಗೆ ಯಾವ ಗೇಮೂ ಬೇಡ ಅಂತ ಅನ್ನಿಸ್ತು. ಅಷ್ಟೊಂದು ತಲೆ ಸುತ್ತಾ ಇತ್ತು. ಅದಾದಮೇಲೆ ನಮ್ಮ ಯಜಮಾನ್ರು ಈ ಒಂದು ಗೇಮಲ್ಲಿ ಕೂತ್ಕೊಂಡಿದ್ದಾರೆ. ಎಲ್ಲನೂ ಮೇಲೆ ತಿರುಗೋವು, ಸುತ್ತು ರೌಂಡ್ ಹೊಡಿಯೋವೇ ಇದ್ದವು. ಇದೆಲ್ಲ ನೋಡಿನೇ ನನಗೆ ತಲೆ ಸುತ್ತು ಬರ್ತಾಯಿತ್ತು. ಬಟ್ ಎಂಜಾಯ್ ಮಾಡೋರು ಮಾತ್ರ ಸಖತ್ತಾಗಿ ಎಂಜಾಯ್ ಮಾಡ್ಬೋದು. ತುಂಬ ಗೇಮ್ಸ್ಗಳಿದ್ದಾವೆ. ಇವಾಗ ಇದರಲ್ಲಿ ನಮ್ಮ ಯಜಮಾನ್ರು, ನಮ್ಮ ತಂಗಿ ಮಗಳು, ನಮ್ಮ ತಂಗಿ ಹೋಗ್ತಾ ಇದ್ದಾರೆ ನೋಡ್ರಿ. ಮೇಲೆ ತೇಲ್ತಾ ಇದ್ದಾರೆ ಜೋಕಾಲಿಯಲ್ಲಿ. ಫ್ರೆಂಡ್ಸ್, ಇವಾಗ ನೋಡ್ರಿ ನಮ್ಮ ಯಜಮಾನ್ರನ್ನ ಮೇಲೆ ಆಕಾಶದಲ್ಲಿ ತೇಲಿಸ್ತಾ ಇದ್ದಾರೆ. ಇವಾಗ ಇಲ್ಲಿ ಮೇಲೆ ಕೈ ಮಾಡ್ತಾ ಇದ್ದಾರೆ ನೋಡ್ರಿ. ಇವರು ನಮ್ಮ ಯಜಮಾನ್ರು ಇಷ್ಟು ಮೇಲೆ ಹೋಗಿ ಅಲ್ಲೇ ನಿಲ್ಲಿಸ್ಬಿಟ್ಟಿದ್ದಾರೆ.
ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಎಲ್ಲ ಗೇಮ್ಸ್ನ ಆಡಿ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಇದರಲ್ಲಿ ನಮ್ಮ ಯಜಮಾನ್ರು ಮತ್ತು ನನ್ನ ತಂಗಿ ಮಗಳು ಇವರಿಬ್ಬರು ಮಾತ್ರ ಎಲ್ಲ ಗೇಮಲ್ಲಿ ಕೂತ್ಕೊಂಡು ದುಡ್ಡು ಕೊಟ್ಟಿದ್ದಕ್ಕೂ ಸ್ವಾರ್ಥಕ ಮಾಡಿದರು. ನಾನು ನನ್ನ ತಂಗಿ ಯಾವ ಗೇಮು ಆಡಲೇ ಇಲ್ಲ, ದುಡ್ಡು ವೇಸ್ಟ್ ಮಾಡಿದ್ವಿ ನೋಡ್ರಿ. ಬರೀ ಜಸ್ಟ್ ನಾವು ಅವ್ರನ್ನ ನೋಡ್ತಾ ಇದ್ವಿ ಅಷ್ಟೇ, ಯಾವ ಗೇಮಲ್ಲೂ ಕೂತ್ಕೊಳ್ಳೋಕೆ ಹೋಗಲಿಲ್ಲ. ಸ್ವಲ್ಪ ನೀರಲ್ಲಿ ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿದ್ವಿ. ಆಮೇಲೆ ಈ ಡ್ರೈ ಗೇಮ್ ಇದೆ, ಇದರಲ್ಲಿ ಮಾತ್ರ ಸ್ವಲ್ಪ ಯಾವ ಆಟನೂ ಆಡಲಿಲ್ಲ. ಒಂದು ಟ್ರೈನಲ್ಲಿ ಕೂತ್ಕೊಂಡಿದ್ವಿ, ಒಂದು ಜೋಕಾಲಿಯಲ್ಲಿ ಕೂತ್ಕೊಂಡಿದ್ವಿ, ಅದು ಬಿಟ್ಟರೆ ಮತ್ತೆ ಯಾವುದ್ರಲ್ಲೂ ಕೂತ್ಕೊಳ್ಳಿಲ್ಲ. ಇವಾಗ ಲಾಸ್ಟಲ್ಲಿ ಈ ಆಟನ ಆಡಿ ಇವಾಗ ಮನೆಗೆ ಹೋಗ್ತೀವಿ ನೋಡ್ರಿ. ಇವಾಗ ಟೈಮು 7 ಗಂಟೆ ಆಗ್ತಾಯಿದೆ. 7 ಗಂಟೆ ಮೇಲೆ ಇದು ಕ್ಲೋಸ್ ಆಗುತ್ತೆ. ಇಲ್ಲಿ ಗಜಮುಖನೇ ಗಣಪತಿ ಅಂತೇಳಿ ಒಂದು ಸಾಂಗ್ ಹಾಕ್ತಾರೆ. ಆ ಸಾಂಗ್ ಹಾಕಿದ ತಕ್ಷಣವೇ ಎಲ್ಲ ಗೇಮ್ಸ್ನು ಕ್ಲೋಸ್ ಮಾಡ್ತಾರೆ, ಎಲ್ಲರನ್ನೂ ಮನೆಗೆ ಕಳಿಸ್ತಾರೆ. ಈ ಥರ ಇತ್ತು ನೋಡ್ರಿ ನಮ್ಮ ಇವತ್ತಿನ ಲಾಗು. ಸ್ವಲ್ಪನಾದರೂ ನಿಮಗೇನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಹೊಸ ವಿಡಿಯೋನಲ್ಲಿ ಸಿಗ್ತೀನಿ. ಸಾಕಾಯ್ತು.